ಪರ್ಸನಲ್ ಲೋನ್. ಸೊ ನಮಗೆ ಹೆಂಗೆ ಪರ್ಸನಲ್ ಲೋನ್ ಅನ್ನೋ ಟ್ರ್ಯಾಪಲ್ಲಿ ಬೀಳ್ತೀವಿ, ನಮ್ಗೆ ಹೆಂಗೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಪರ್ಸನಲ್ ಲೋನ್ ಕೊಟ್ಟು. ಸೊ ನಾವು ಎಷ್ಟೆಲ್ಲ ಬಡ್ಡಿ ಕಟ್ತೀವಿ, ಸೊ ನಮ್ಗೆ ಇಂಟ್ರೆಸ್ಟ್ ರೇಟ್ ಎಷ್ಟು ಹಾಕಿದ್ರೆ ಎಷ್ಟು ಲಾಭ ಆಗುತ್ತೆ, ಎಷ್ಟು ನಷ್ಟ ಆಗುತ್ತೆ, ಮತ್ತು ಎಷ್ಟು ಟೆನ್ಯೂರಿಗೆ ಕೊಟ್ಟರೆ ನಮ್ಗೆ ಲಾಭ ಆಗುತ್ತೆ, ಮತ್ತು ಅದರಲ್ಲಿರೋ ಹಿಡನ್ ಚಾರ್ಜಸ್ಸು, ನಮ್ಗೆ ಗೊತ್ತಿಲ್ದಿರೋ ಒಂದು ಚಾರ್ಜಸ್ ಏನೇನಿರುತ್ತೆ ಪರ್ಸನಲ್ ಲೋನಲ್ಲಿ. ಒಂದು EMI ಮಿಸ್ ಮಾಡಿದ್ರೆ ಎಷ್ಟೆಲ್ಲ ನಮಗೆ ಪೆನಾಲ್ಟಿ ಆಗ್ತಾರೆ. ಸೊ A to Z ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಪರ್ಸನಲ್ ಲೋನ್ ಬಗ್ಗೆ. ಈ ಒಂದು ವಿಡಿಯೋ ನೋಡಿದ್ರೆ ಸಾಕು ನಿಮ್ಗೆ A to Z ಇನ್ಫಾರ್ಮೇಷನ್ ಸಿಗುತ್ತೆ, ಓಕೆನಾ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹೊತ್ಕೊಳ್ಳಿ, ಆವಾಗಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರೋದು. ನಾನು ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ A to Z ಇನ್ಫಾರ್ಮೇಷನ್ ಪರ್ಸನಲ್ ಲೋನ್ ಬಗ್ಗೆ ಈಗ ಹೇಳ್ತಾ ಇದ್ದೀನಿ. ಸೊ ಕೊಲಾಟ್ರಲ್ ಏನಾದರೂ ನೀವು ಗಿರ್ವಿ ಇಡಬೇಕಾ ಪರ್ಸನಲ್ ಲೋನ್ ಕೊಡಬೇಕಂದ್ರೆ ಏನು ಗಿರ್ವಿ ಇಡಬೇಕಾಗಿಲ್ಲ, ಏನು ಮನೆ ಡಾಕ್ಯುಮೆಂಟ್ ಕೊಡೋದು ಬೇಕಾಗಿಲ್ಲ, ನಿಮಗೆ ಪರ್ಸನಲ್ ಲೋನ್ ಕೊಡ್ತಾರೆ. ಸೊ ಪರ್ಸನಲ್ ಲೋನ್ ಕೊಡಬೇಕಾದ್ರೆ ಎಲಿಜಿಬಿಲಿಟಿ ಬೇಕಲ್ಲ, ಅದು ಹೇಳ್ತೀನಿ ಮುಂದೆ ಹೋಗ್ತಾ. ಸೊ ಎಷ್ಟು ಕೊಡ್ತಾರೆ ನಿಮಗೆ ಪರ್ಸನಲ್ ಲೋನ್ ಅಂದರೆ ಅಮೌಂಟು 25,000ದಿಂದ 5 ಲಕ್ಷ ಗಂಟ ನಿಮಗೆ ಪರ್ಸನಲ್ ಲೋನ್ ಕೊಡ್ತಾರೆ. 5 ಲಕ್ಷದಿಂದ ಮೇಲೇನೂ ಕೊಡ್ತಾರೆ ಪರ್ಸನಲ್ ಲೋನು. ಸೊ ಇಂಟ್ರೆಸ್ಟ್ ರೇಟ್ ನಾರ್ಮಲಿ 9.5%ಇಂದ 22% ಒಂದು ವರ್ಷಕ್ಕೆ ಕೊಡ್ತಾರೆ, ಓಕೆನಾ. ಸೊ ಬೇಸ್ಡ್ ಅಪಾನ್ ಬ್ಯಾಂಕ್ ನೋಡೋಣ ಯಾವ ಬ್ಯಾಂಕಲ್ಲಿ ಎಷ್ಟು ಕೊಡ್ತಾರೆ ಹೆಂಗೆ ಅಂತೇಳಿ. ಈಗ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಫಾರ್ ಎಕ್ಸಾಂಪಲ್ SBI ಆಗಲಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಗಲಿ, ಈ ಥರ ಗೌರ್ಮೆಂಟ್ ಬ್ಯಾಂಕಲ್ಲಿ 9.5%ಇಂದ 12% ಒಂದು ವರ್ಷಕ್ಕೆ ಚಾರ್ಜ್ ಮಾಡ್ತಾರೆ ಇಂಟ್ರೆಸ್ಟು ಪರ್ಸನಲ್ ಲೋನ್ಗೆ. ಪ್ರೈವೇಟ್ ಬ್ಯಾಂಕಲ್ಲಿ ಅಂದರೆ HDFC ಬ್ಯಾಂಕ್, ICICI ಅವರು, ಕೋಟಕ್ ಮಹೀಂದ್ರ, ಸೊ ಈ ಥರ ಬ್ಯಾಂಕಲ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ 10%ಇಂದ 18% ಒಂದು ವರ್ಷಕ್ಕೆ ಚಾರ್ಜ್ ಮಾಡ್ತಾರೆ. ಅದೇ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ ಅಂದರೆ ಬಜಾಜ್ ಫೈನಾನ್ಸ್ ಆಗಿರ್ಬೋದು, ಟಾಟಾ ಕ್ಯಾಪಿಟಲ್ ಆಗಿರ್ಬೋದು, ಸೊ ಈ ಥರ NBFCಯಲ್ಲಿ 12%ಇಂದ 24% ಗಂಟು ಚಾರ್ಜ್ ಮಾಡ್ತಾರೆ. ಅದೇ ಡಿಜಿಟಲ್ ಆ್ಯಪ್, ನಾವು ಯಾವುದೋ ಆ್ಯಪ್ ಇದೆಯಲ್ಲ ಡಿಜಿಟಲ್ ಆ್ಯಪ್, ಲೋನ್ ಆ್ಯಪ್ ಎಲ್ಲ ಇದೆಯಲ್ಲ, ಅದರಲ್ಲಿ ತುಂಬ ಚಾರ್ಜ್ ಮಾಡ್ತಾರೆ. 18%ಇಂದ 36% ಗಂಟು ಚಾರ್ಜ್ ಮಾಡ್ತಾರೆ ಒಂದು ವರ್ಷಕ್ಕೆ. ಗೊತ್ತಾಯ್ತಲ್ವಾ ನಿಮ್ಗೆ ಯಾವ ಬ್ಯಾಂಕಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ ಅಂತೇಳಿ. ಸೊ ಇವಾಗ ನೀವೆಷ್ಟು ಲೋನ್ ಕೊಟ್ಟರೆ ಎಷ್ಟು ಬೇಕಾದರೂ ತೊಗೊಂಡ್ಬಿಡ್ತೀರ ಲೋನ್ನ, ಇಲ್ವಲ್ಲ. ಹೆಂಗೆ ತೊಗೊಬೇಕು ಅಂತ ಹೇಳಿದ್ರೆ ಸೇಫರ್ ಸೈಡು ನಿಮಗೆ 40% ಅಷ್ಟು ನಿಮಗೆ ಸ್ಯಾಲ್ರಿ, ನಿಮ್ಮ ಸ್ಯಾಲ್ರಿ 40% ಅಷ್ಟು ನೀವು ಲೋನ್ ತೊಗೊಂಡ್ರೆ ಸೇಫ್, EMI ಬರೋಷ್ಟು. ಉದಾಹರಣೆ ಹೆಂಗೆ ಅಂತ ಹೇಳಿದ್ರೆ ನಿಮಗೆ ಸ್ಯಾಲ್ರಿ 25,000 ಇರುತ್ತೆ, ಓಕೆನಾ. ಸ್ಯಾಲ್ರಿ 25,000 ಇರುತ್ತೆ, ನೀವೆಷ್ಟು EMI ಬರೋ ಥರ ತೊಗೊಬೇಕು, 10,000 EMI ಬರೋ ಥರ ತೊಗೊಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ 50,000 ಸಂಬಳ ಪಡಿತಾ ಇದ್ರಾ, EMI ಒಂದು 20,000 ಹೋಗೋಷ್ಟು ಲೋನ್ ತೊಗೊಬೇಕು. ನಿಮ್ಮ ಸ್ಯಾಲ್ರಿಯಲ್ಲಿ 40%, ಅರ್ಥ ಆಯ್ತಲ್ವಾ. ಅಷ್ಟು EMI ಕೆಪಾಸಿಟಿ ಇರೋರು ಇಷ್ಟು ತೊಗೊಂಡ್ರೆ ಸೇಫ್. ಇದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಕಷ್ಟ ಆಗುತ್ತೆ EMI ಕಟ್ಟೋದು. ಮತ್ತು ಬ್ಯಾಂಕ್ ಅವರು ಸಹ ನಿಮ್ಮ ಈ ಸ್ಯಾಲ್ರಿ ಮೇಲೆ ಅವ್ರನ್ನು ನೀವು ನಿಮ್ಗೆ ಕಟ್ಟಕ್ಕೆ ಅರ್ಹತೆ ಇದೆಯಾ ಅನ್ನೋ ಬೇಸಿಸ್ ಮೇಲೆ ನಿಮಗೆ ಪರ್ಸನಲ್ ಲೋನ್ ಕೊಡೋದು. ಅವ್ರನ್ನೂ ಕ್ಯಾಲ್ಕುಲೇಟ್ ಮಾಡ್ತಾರೆ, ನಿಮ್ಗೆ ಎಷ್ಟು ಸಂಬಳ, ನಿಮಗೆ ಜೀವನಾಂಶಕ್ಕೆ ಎಷ್ಟು ಬೇಕಾಗುತ್ತೆ, ಜೀವನಾಂಶಕ್ಕೆ ಎಷ್ಟು ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು 50,000 ಸಂಬಳ ಪಡಿತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಸೊ ನಿಮ್ಮ ಜೀವನ ಊಟಕ್ಕೆ, ತಿಂಡಿಗೆ, ಬಾಡಿಗೆ, ಅದಕ್ಕೆ ಇದಕ್ಕೆ ಅಂತ ಲೆಕ್ಕ ಹಾಕ್ತಾರೆ ಅವರು. ಸೊ ಅದೆಲ್ಲ ಹೋಗಿ ಒಂದು 50,000ದಲ್ಲಿ ಒಂದು 25,000 ಜೀವನಕ್ಕೆ ಹೋಗ್ಬಿಡುತ್ತೆ. ಇನ್ನೂ ಒಂದು 20,000 ಕಟ್ಟಷ್ಟು ನಿಮಗೆ ಕೇಪಬಲ್ ಇದೆ ಅಂದ್ಬಿಟ್ಟು ಅದ್ರ ಮೇಲೆ ನಿಮ್ಗೆ ಡಿಸೈಡ್ ಮಾಡಿ ಪರ್ಸನಲ್ ಲೋನ್ ಕೊಡೋದು. ನಿಮ್ಮ ಸ್ಯಾಲ್ರಿ ಮೇಲೆ ನೋಡಿ ಪರ್ಸನಲ್ ಲೋನ್ ಕೊಡೋದು. ಹೀಗೆ ಅಂತ ಹೇಳಿದ್ರೆ ನಿಮಗೆ ಎಷ್ಟು ದುಡ್ಡು ಸೇವ್ ಮಾಡ್ಬೋದು ನೋಡಿ ಪರ್ಸನಲ್ ಲೋನಲ್ಲಿ. ನೀವು ತೊಗೊಂಡ್ಬಿಡ್ತೀರಾ, ಎಷ್ಟು ಅಂದರೆ ಎಷ್ಟು ತೊಗೊಂಡ್ಬಿಡ್ತೀರಾ. ಫಾರ್ ಎಕ್ಸಾಂಪಲ್ 5 ಲಕ್ಷ ತೊಗೊಂಡ್ಬಿಡ್ತೀರಾ ಅಂತ ಅನ್ಕೊಳ್ಳಿ. 5 ಲಕ್ಷ ಪರ್ಸನಲ್ ಲೋನ್ ತೊಗೊಂಡಿದ್ದಾರೆ, ಯಾವುದೋ ಒಂದು ಬ್ಯಾಂಕಲ್ಲಿ ತೊಗೊಂಡಿದ್ದಾರೆ 11% ಇದು ಕಮ್ಮಿ, ಓಕೆನಾ. ನೀವು NBFCಯಲ್ಲಿ ಪ್ರೈವೇಟ್ ಬ್ಯಾಂಕಲ್ಲಿ ಹೋದರೆ 15% ಒಂದು ವರ್ಷಕ್ಕೆ ಪರ್ಸನಲ್ ಲೋನ್ ಎಲ್ಲ ಇದೆ. 15, 16, 18, 20% ಎಲ್ಲ ಇದೆ, ನೋಡ್ಕೊಬೇಕು ನೀವು. ಇವಾಗ ನಾನು ನಾರ್ಮಲಾಗಿ ತೊಗೊಂಡಿದ್ದೀನಿ, ನಿಮಗೆ 5 ಲಕ್ಷಕ್ಕೆ ಪರ್ಸನಲ್ ಲೋನ್ ತೊಗೊಂಡಿದ್ದೀರಾ, 11% ಬಡ್ಡಿ 3 ವರ್ಷಕ್ಕೆ ಹಾಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. 10 ಇಯರ್ ನಿಮ್ಗೆ ಇವಾಗ EMI ಎಷ್ಟು ಬರುತ್ತೆ, 16,375 ರೂಪಾಯಿ EMI ಬರುತ್ತೆ, ಎಷ್ಟು 3 ವರ್ಷಕ್ಕೆ. ಸೊ ನೀವು ಎಷ್ಟು ಬಡ್ಡಿ ಕಟ್ತೀರಾ, 5 ಲಕ್ಷಕ್ಕೆ ನೀವು 89,000 ಬಡ್ಡಿ ಮಾತ್ರ ಕಟ್ಟಿರ್ತೀರಾ. 89,000 ಬಡ್ಡಿ ಕಟ್ಟಿರ್ತೀರಾ 3 ವರ್ಷಕ್ಕೆ. ಅದೇ ನೀವು 10 ಇಯರ್ ಇರಪ್ಪ 16,000 ಆಗಲ್ಲ, ಒಂದು ಸ್ವಲ್ಪ 10 ಇಯರ್ 5 ವರ್ಷಕ್ಕೆ ಹಾಕೋಣ, 5 ಲಕ್ಷ 5 ವರ್ಷಕ್ಕೆ ಹಾಕೋಣ, ಒಂದು 10,000 ಬರುತ್ತೆ, EMI ಕಮ್ಮಿ ಆಗುತ್ತೆ ಅಂತ ಅನ್ಕೊಂತೀರಿ EMI ಕಟ್ಟೋದು. ಬಟ್ ನಿಮ್ಮ ಬಡ್ಡಿ ನೋಡಿ 1.5 ಲಕ್ಷ ಗಂಟ ನೀವು ಬಡ್ಡಿ ಕಟ್ಟಿರ್ತೀರಾ. 5 ಲಕ್ಷಕ್ಕೆ 6.5 ಲಕ್ಷ, ಟೋಟಲ್ 6.5 ಲಕ್ಷ ಕಟ್ಟಿರ್ತೀರಾ. ಅಂದರೆ 1.5 ಲಕ್ಷ ಗಂಟ ನೀವು ಬಡ್ಡಿನೇ ಕಟ್ಟಿರ್ತೀರಾ. ಇಲ್ಲಿ ನೋಡಿ 3 ವರ್ಷಕ್ಕೆ 89,000 ಬಡ್ಡಿ ಕಟ್ಟಿರ್ತೀರಾ, ಇಲ್ಲಿ 1.5 ಲಕ್ಷ ಗಂಟ ಬಡ್ಡಿ ಕಟ್ಟಿರ್ತೀರಾ. ಜಸ್ಟ್ 2 ವರ್ಷ 12 ತಿಂಗಳು 10 ಇಯರ್ಗೆ, ಅರ್ಥ ಆಯ್ತಲ್ಲ. ಸೊ ನೀವು 10 ಇಯರ್ ನೋಡ್ಕೊಂಡು ತೊಗೊಳ್ಳಿ, ಎಷ್ಟು ಆದಷ್ಟು ಬೇಗ ತೀರಿಸ್ಬಿಟ್ರೆ ನಿಮಗೆ ಸೇಫು. ಇಲ್ಲ ನಂಗೆ ತೀರ್ಸೋಕ್ಕಾಗಲ್ಲ ಅಂದರೆ ನಿಮ್ಮ ಬಡ್ಡಿ ಜಾಸ್ತಿ ಕಟ್ಟಿರ್ತೀರಾ. ಸೊ ಇವಾಗ ಯಾರ್ಯಾರಿಗೆಲ್ಲ ಎಲಿಜಿಬಿಲಿಟಿ, ಯಾರ್ಯಾರಿಗೆಲ್ಲ ಪರ್ಸನಲ್ ಲೋನ್ ಕೊಡ್ತಾರೆ. ಸೊ ಸ್ಯಾಲ್ರಿ ಟು ಸೆಲ್ಫ್ ಎಂಪ್ಲಾಯ್ ಬಿಸ್ನೆಸ್ ಮಾಡೋರಿಗೆ ಮತ್ತು ಸ್ಯಾಲ್ರಿ ಪಡೆಯೋರಿಗೆ ಏಜು 21ರಿಂದ 60, ಸ್ಯಾಲ್ರಿ ಎಂಪ್ಲಾಯ್ಡ್ ಆಗಿದೆ 21ರಿಂದ 60 ವರ್ಷದೊಳಗಿರಬೇಕು. ಬಿಸ್ನೆಸ್ ಮಾಡ್ತಾ ಇದ್ದರೆ 24 ವಯಸ್ಸಿಂದ 65 ವಯಸ್ಸು ಗಂಟ ಇರೋರಿಗೆ ಪರ್ಸನಲ್ ಲೋನ್ ಕೊಡ್ತಾರೆ. ಇನ್ಕಮ್ ಎಷ್ಟಿರಬೇಕು, ಸ್ಯಾಲ್ರಿ ಅಂದರೆ 15,000ರಿಂದ ಜಾಸ್ತಿನೇ ಇರಲಿ, ಜಾಸ್ತಿ 15,000ರಿಂದ ಮೇಲ್ಗಡೆ ಇದ್ದರೆ ನಿಮಗೆ ಪರ್ಸನಲ್ ಲೋನ್ ಎಲಿಜಿಬಿಲಿಟಿ ಇರುತ್ತೆ. ಅದೇ ಬಿಸ್ನೆಸ್ ಮಾಡೋರಿಗೆ 3 ಲಕ್ಷ ಗಂಟ ITR ಫೈಲ್ ಮಾಡಿರಬೇಕು, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರಬೇಕು, ಅವ್ರಿಗೆ ಲೋನ್ ಕೂಡ ಎಲಿಜಿಬಿಲಿಟಿ ಆಗೋದು. ಜಾಬ್ ಇರೋರಿಗೆ, ಬಿಸ್ನೆಸ್ ಮಾಡೋರಿಗೆ ನಿಮಗೆ ಸ್ಯಾಲ್ರಿ ಸ್ಲಿಪ್ಪು, ಕೆಲಸಕ್ಕೆ ಹೋಗೋರಿಗೆ ಸ್ಯಾಲ್ರಿ ಸ್ಲಿಪ್ಪು 6 ತಿಂಗಳು ಲೇಟೆಸ್ಟ್ 6 ತಿಂಗಳು ಏನೋ ಇದು ಕೊಡಬೇಕು, ಸ್ಯಾಲ್ರಿ ಸ್ಲಿಪ್ ಕೊಡಬೇಕು. ಇಲ್ಲಿ 2-3 ವರ್ಷದ್ದು ITR ಫೈಲ್ ಮಾಡಿರೋ ಸ್ಟೇಟ್ಮೆಂಟ್ ಕೊಡಬೇಕು, ಓಕೆನಾ. ಇಲ್ಲಿ ಕ್ರೆಡಿಟ್ ಸ್ಕೋರಿಂಗು ಚೆಕ್ ಮಾಡ್ತಾರೆ. ನಿಮ್ಮ ಪರ್ಸನ್ ಕೊಡಬೇಕು, ಕ್ರೆಡಿಟ್ ಸ್ಕೋರಿಂಗ್ ಚೆಕ್ ಮಾಡ್ತಾರೆ. 700+ ಇರಬೇಕು, ಇಲ್ಲಿ 700+ ಇರಬೇಕು. 700ಗಿಂತ ಜಾಸ್ತಿ ಕ್ರೆಡಿಟ್ ಸ್ಕೋರ್ ಇದ್ದರೆ ನಿಮಗೆ ಪರ್ಸನಲ್ ಲೋನ್ ಎಲಿಜಿಬಿಲಿಟಿ ಬರುತ್ತೆ, ಇಲ್ಲ ಅಂದರೆ ಎಲಿಜಿಬಿಲಿಟಿ ಬರಲ್ಲ. ಇದೆಲ್ಲ ಕ್ರೈಟೀರಿಯಾ ಇರುತ್ತೆ, ಓಕೆನಾ. ಈ ಕ್ರೈಟೀರಿಯಾ ಪಾಸ್ ಆದರೆ ಮಾತ್ರ ಪರ್ಸನಲ್ ಲೋನ್ ಕೊಡೋಕ್ಕೆ ಸಾಧ್ಯ ಬ್ಯಾಂಕ್ ಅವರು ಸಹ. ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಪರ್ಸನಲ್ ಲೋನ್ಗೆ ಅಂತ ಹೇಳಿದ್ರೆ, ID ಪ್ರೂಫ್ಗೆ ಆಧಾರ್ ಕಾರ್ಡ್ ಆಗಿರುತ್ತೆ, ಪ್ಯಾನ್ ಕಾರ್ಡ್ ಆಗಿರುತ್ತೆ, ಮತ್ತು ಪಾಸ್ವರ್ಡು. ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡು. ಇನ್ಕಮ್ ಪ್ರೂಫ್ ಬೇಕೇ ಬೇಕು, ಇದು ಮ್ಯಾಂಡೇಟರಿ. ಸ್ಯಾಲ್ರಿ ಪಡಿತಾ ಇದ್ದರೆ ಸ್ಯಾಲ್ರಿ ಸ್ಲಿಪ್ಪು, 6 ತಿಂಗಳು ಸ್ಯಾಲ್ರಿ ಸ್ಲಿಪ್ ಬೇಕಾಗುತ್ತೆ. IT ಮತ್ತು ಬಿಸ್ನೆಸ್ ಮಾಡ್ತಾ ಇರೋರಿಗೆ
ITR ಫೈಲ್ ಮಾಡಿರಬೇಕಾಗುತ್ತೆ, 2-3 ವರ್ಷದ ITRನ ಕೊಡಬೇಕಾಗುತ್ತೆ. ಸೊ ಬ್ಯಾಂಕ್ ಸ್ಟೇಟ್ಮೆಂಟ್, ಎಸ್, ಲಾಸ್ಟ್ 6 ತಿಂಗಳು ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಸಹ ಕೊಡಬೇಕಾಗುತ್ತೆ. ಓಕೆ, ಇದೆಲ್ಲ ಡಾಕ್ಯುಮೆಂಟ್ ಬೇಕಾಗುತ್ತೆ ಪರ್ಸನಲ್ ಲೋನ್ ಅಪ್ರೂವ್ ಮಾಡಬೇಕಾದ್ರೆ. ಮತ್ತು ಇನ್ನೊಂದು ಫೀಸ್ ನಮಗೆ ಹೇಳಿದ್ನಲ್ಲ, ಹಿಡನ್ ಚಾರ್ಜಸ್ ಮೇನ್ ಇರೋದು. ಹಿಡನ್ ಚಾರ್ಜಸ್ ನಿಮಗೆ ಗೊತ್ತಿಲ್ಲದೆ ಇರೋಂಥ ಚಾರ್ಜಸ್ ಎಲ್ಲ ಹಿಂಗೆ ಎಲ್ಲೆಲ್ಲ ಚಾರ್ಜಸ್ ಮಾಡ್ತಾರೆ ಅಂತ. ಈಗ ಇವಾಗ ಅಕೌಂಟ್ ಓಪನ್ ಮಾಡಿದ್ರು ಚಾರ್ಜ್ ಮಾಡ್ತಾರೆ, ಅಕೌಂಟ್ ಕ್ಲೋಸ್ ಮಾಡಿದ್ರು ಚಾರ್ಜಸ್ ಮಾಡ್ತಾರೆ. ಇದೊಂಥರ ಏನು, ನೀವು ಬಂದ್ರೂ ಅದೇ, ಬಂದಿಲ್ಲ ಅಂದರೂ ಅದೇ ಹಂಗೆ. ಇದು ನೋಡಿ ಎಷ್ಟೆಷ್ಟು ಚಾರ್ಜ್ ಮಾಡ್ತಾರೆ ಅಂತೇಳಿ. ಈಗ ನೀವು ಪರ್ಸನಲ್ ಲೋನ್ಗೆ ಬೇಕು ಅಂತ ಅಪ್ಲೈ ಮಾಡ್ತೀರಾ, ಅಲ್ಲಿ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಆ ಪ್ರೊಸೆಸಿಂಗ್ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ 0.5 ಇಂದ 4% ಗಂಟೆನೂ ನಿಮಗೆ ಪ್ರೊಸೆಸಿಂಗ್ ಫೀಸೇ ಇರುತ್ತೆ. ಪ್ರೊಸೆಸ್ ಮಾಡೋದಕ್ಕೆ ಅಂತಲೇ ಚಾರ್ಜಸ್ ಮಾಡ್ತಾರೆ. ಮತ್ತು ಇನ್ನೊಂದು ಲೇಟ್ ಪೇಮೆಂಟು, ನೀವೇನಾದರೂ EMI ಸ್ಕಿಪ್ ಮಾಡಿದ್ರಿ, ಲೇಟ್ ಪೇಮೆಂಟ್ ಮಾಡಿದ್ರಿ, ಇವತ್ತು ಕಟ್ಟೋದು ನಾಳೆ ಕಟ್ಟಿದ್ರಿ, ಈ ಥರ ಮಾಡಿದ್ರೆ 2% ಇಂದ 3% ಗಂಟೆನೂ ಚಾರ್ಜ್ ಮಾಡ್ತಾರೆ. ಅಥವಾ ಒಂದು ದಿನಕ್ಕೆ 500 ಇಂದ 1000 ಗಂಟೆನೂ ಚಾರ್ಜ್ ಮಾಡ್ತಾರೆ. ಪೆನಾಲ್ಟಿಗಳಾಗ್ತಾರೆ ಲೇಟ್ ಪೇಮೆಂಟ್ಗೆ. ಮತ್ತು ಇವಾಗ ನೀವೇನೋ ಪ್ರೀ ಪೇಮೆಂಟ್ ಚಾರ್ಜಸ್ ಅಂತ ಹೇಳಿದ್ರೆ, ನೀವೇನೋ ಲೋನ್ ತೊಗೊಂಡಿರ್ತೀರಾ, ಒಂದು 2-3 ವರ್ಷಕ್ಕೆ ಹಾಕ್ಕೊಂಡಿರ್ತೀರಾ, 1-2 ವರ್ಷಕ್ಕೆ ಅನ್ಕೊಳ್ಳಿ, 24 ತಿಂಗಳಿಗೆ ಹಾಕ್ಕೊಂಡಿರ್ತೀರಾ. ನೀವೇನಾದ್ರು ಒಂದೇ ವರ್ಷಕ್ಕೆ ಒಂದು 6 ತಿಂಗಳು ತೀರಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತೀರಾ. ಪ್ರೀ ಪೇಮೆಂಟ್ ಇರಪ್ಪ 12 ತಿಂಗಳು ಯಾಕೆ ಕಟ್ಟೋದು, 12 ತಿಂಗಳಿಗೆಲ್ಲ ಅದ್ರಲ್ಲಿ ಒಂದು ಎಕ್ಸ್ಟ್ರಾ ಒಂದು 2-3 ತಿಂಗಳು ಒಂದೇ ಸತಿ ಕಟ್ಕೊಂಡ್ಬಿಡೋಣ ಅನ್ಕೊಂತೀರಾ. ಬಟ್ ಅದಕ್ಕೂ ಚಾರ್ಜ್ ಮಾಡ್ತಾರೆ. ಒಂದು ಎಕ್ಸ್ಟ್ರಾ ಕಟ್ತೀರಾ ಅಂತ ಹೇಳಿದ್ರೆ ಒಂದು 2-3%, 5% ಚಾರ್ಜ್ ಮಾಡ್ತಾರೆ. ಯಾಕೆನಾ 12 ತಿಂಗಳು ಕಟ್ಟಷ್ಟು ಬಿಡೋದು, ನೀವು ಎಕ್ಸ್ಟ್ರಾ ತೀರಿಸ್ಕೋಬೇಕು. 12 ತಿಂಗಳು ಇರೋದು ಒಂದು 2-3 ತಿಂಗಳದ್ದು ಎಕ್ಸ್ಟ್ರಾ ಕಟ್ಕೊಳ್ಳೋಣ ಅಂದರೆ ಅಲ್ಲೂ ಚಾರ್ಜ್ ಮಾಡ್ತಾರೆ. ಕ್ಲೋಸರು ಇವಾಗ ಅದೇ ಥರನೇ, ಇವಾಗ 24 ತಿಂಗಳದ್ದು ಇರುತ್ತೆ ಅನ್ಕೊಳ್ಳಿ EMI. ಇಲ್ಲಪ್ಪ ನಾನು ಬೇಗನೆ ಕ್ಲೋಸ್ ಮಾಡ್ಬಿಡ್ತೀನಿ, ಒಂದು 6 ತಿಂಗಳು ಕಟ್ಟಿರ್ತೀರಾ, ಇನ್ನೂ ಇರುತ್ತೆ ರಿಮೈನಿಂಗು, ಅದನ್ನು ಕಟ್ಟಬೇಕು ಅಂತಂದರೆ ಫುಲ್ ಕಂಪ್ಲೀಟ್ ಕ್ಲೋಸ್ ಮಾಡ್ಬಿಡೋಣ ಅಂದ್ರೂ ನಿಮಗೆ ಚಾರ್ಜಸ್ ಆಗ್ತಾರೆ 5-5%. ಯಾವಾಗೆಲ್ಲ ನೀವು ಲೋನ್ ತೊಗೊಬೇಕು, ಏನಕ್ಕೆ ಲೋನ್ ತೊಗೊಬೇಕು? ಇವಾಗ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಎಮರ್ಜೆನ್ಸಿ ಇದ್ದಾಗ ಲೋನ್ ತೊಗೊಂಡ್ರೆ ಒಳ್ಳೇದು ಪರ್ಸನಲ್ ಲೋನು. ಓಕೆನಾ? ಅಥವಾ ಏನಾದರೂ ಎಮರ್ಜೆನ್ಸಿ ಏನಾದ್ರು ಬಂದು ಇವಾಗ ಏನಾದರೂ ಇಮಿಡಿಯೇಟಾಗಿ ದುಡ್ಡು ಸಿಕ್ಕಿದ್ರೆ ಅದರಲ್ಲಿ ದುಡ್ಡು ಮಾಡ್ಬೋದು ಅಂದರೆ ನೀವು ಈ ಪರ್ಸನಲ್ ಲೋನ್ ತೊಗೊಬೋದು. ಇನ್ಕಮ್ ಜನರೇಷನ್ ತೊಗೊಬೋದು. ಏನೋ ಬಿಸ್ನೆಸ್ ಇದೆಯಪ್ಪ, ಈ ಬಿಸ್ನೆಸ್ ಬಿಟ್ಬಿಟ್ರೆ ಈಗ ಒಂದು 2-3 ಲಕ್ಷ 5 ಲಕ್ಷ ಇದ್ರೆ ಈ ಬಿಸ್ನೆಸ್ ನಾನು ತೊಗೊಬಿಡ್ಬೋದು, ಅಂಗಡಿ ತೊಗೊಂಡ್ಬಿಡ್ಬೋದು ಅನ್ನೋದಕ್ಕೆ ನೀವು ಪರ್ಸನಲ್ ಲೋನ್ ತೊಗೊಬೋದು. ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇದೆ ತೊಗೊಬೋದು. ಶಾರ್ಟ್ ಟರ್ಮ್ಗೆ 3 ತಿಂಗಳು 6 ತಿಂಗಳು ಅಷ್ಟು ಎಮರ್ಜೆನ್ಸಿ ಬೇಕು ಅಂತ ತೊಗೊಳ್ಳಿ, ಇಲ್ಲಾಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಇವಾಗಲೇ ಎಕ್ಸಾಂಪಲ್ಗೆ ಹಿಂಗೆಲ್ಲ ಪರ್ಸನಲ್ ಲೋನ್ ತೊಗೊತಾ ಇದ್ದಾರೆ ಅಂತಂದರೆ, ಟ್ರಿಪ್ ಹೋಗೋದಕ್ಕೂ ಪರ್ಸನಲ್ ಲೋನ್ ತೊಗೊತಾರೆ. ಮತ್ತು ಈ ಮೊಬೈಲ್ ತೊಗೊಳೋದಕ್ಕೆ, ಗಾಡಿಗಳು ತೊಗೊಳೋದಕ್ಕೆ, ಬೇಸಿಕ್ ಗಾಡಿ ಬೇಕು ಇಲ್ಲ ನಾನು ಹೇಳ್ತಾರೆ, ಬೇಸಿಕ್ ಮೊಬೈಲ್ ಬೇಕು ಇಲ್ಲ ನಾನು ಹೇಳ್ತಾರೆ. ಬಟ್ ಈಗ ಐಫೋನ್ ಅಂತ ತೊಗೊತಾರೆ, ಏನಕ್ಕೆ ಗೊತ್ತಿಲ್ಲ. ಈ ಗಾಡಿ 1 ಲಕ್ಷ ಗಾಡಿ ಬರುತ್ತೆ, ಈಗ ನಾರ್ಮಲ್ ಗಾಡಿ ಬರುತ್ತೆ, ಹಂಗೆ ಮಾಡಲ್ಲ. 2 ಲಕ್ಷ 3 ಲಕ್ಷ ಕೊಟ್ಟು ಗಾಡಿ ತೊಗೊಬಿಡ್ತಾರೆ, ಲೋನ್ ಮಾಡಿ ತೊಗೊತಾರೆ. ಅದೆಲ್ಲ ತೊಗೊಬೇಡಿ, ವೇಸ್ಟ್. ಸುಮ್ಮನೆ ನೀವು ದುಡ್ಡು ಮಾಡಬೇಕು ಅಂದ್ಕೊಂಡ್ರೆ ಹಿಂಗೆಲ್ಲ ಮಾಡಿದ್ರೆ ಇದಕ್ಕೆಲ್ಲ ಲೋನ್ ತೊಗೊಂಡು ಮಾಡಿದ್ರೆ ನೀವು ಶ್ರೀಮಂತರ ಆಗೋಕ್ಕಾಗೋದಿಲ್ಲ. ಮತ್ತು ಟ್ರೇಡಿಂಗ್ ಮಾಡೋದಕ್ಕೆ, ಗ್ಯಾಮ್ಲಿಂಗ್ ಮಾಡೋದಕ್ಕೆ, ಇರಪ್ಪ ಟ್ರೇಡ್ ಮಾಡೋಣ, ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಲೋನ್ ತೊಗೊಂಬಿಟ್ಟು ಒಂದು 2-3 ಲಕ್ಷ ಲೋನ್ ತೊಗೊಂಬಿಟ್ಟು ಟ್ರೇಡ್ ಮಾಡೋಣ, ದುಡ್ಡು ಮಾಡ್ಬಿಡ್ತೀನಿ, ಅದೆಲ್ಲ ಆಗೋ ಕೆಲಸ. ದುಡ್ಡು ಮಾಡೋಕ್ಕಾಗೋದಿಲ್ಲ ಅಷ್ಟು ಸುಲಭ ಸ್ಟಾಕ್ ಮಾರ್ಕೆಟಲ್ಲಿ. ಅದಕ್ಕೆಲ್ಲ ಮತ್ತೆ ಸೋಷಿಯಲ್ ಪ್ರೆಷರ್ ಇದೆ. ಇರಪ್ಪ ಅವ್ನು ಕಾರ್ ತೊಗೊಂಡವನೆ, ನಾನು ಕಾರ್ ತೊಗೊಬೇಕು, ಇಲ್ಲ ಅವ್ನು ಒಡವೆ ತೊಗೊಂಡ್ಬಿಟ್ಟವನೆ, ನಾನು EMI ಯಾವುದೋ ಒಂದು ಒಡವೆ ತೊಗೊಳೋಣ, ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅವ್ನು ಮಾಡೋನೆ ಇವ್ನು ಮಾಡೋನೆ ಅಂತ ಶೋಕಿ ಮಾಡೋಕ್ಕೆ ಹೋದರೆ ನಿಮ್ಮ ಜಾಬಲ್ಲಿ ದುಡ್ಡು ಉಳಿಯೋದಿಲ್ಲ. ಓಕೆನಾ? ಶೋಕಿ ಮಾಡೋಕ್ಕೆ ಹೋದರೆ. ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ, ಇವಾಗ ಪರ್ಸನಲ್ ಲೋನ್ ತೊಗೊತೀರಾ, ತೊಗೊಂಡಾದ್ಮೇಲೆ ನೀವೆಲ್ಲ ಲೋನ್ ಕಟ್ಬಿಡ್ತೀರಾ. ಕಟ್ಟಾದಮೇಲೆ ನಿಮಗೆ ಲೋನ್ ಕ್ಲಿಯರ್ ಮಾಡಬೇಕು, ಲೋನ್ ಕ್ಲೋಷರ್ ಲೆಟರ್ ನಿಮ್ಗೆ ಕಳಿಸ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಲೋನ್ ಕ್ಲೋಷರ್ ಲೆಟರ್ ಇವಾಗ ಕಟ್ಟಾದಮೇಲೆ ನಿಮ್ಮ ಬ್ಯಾಂಕ್ ಕಡೆಯಿಂದ ಕೇಳಬೇಕು, ಲೋನ್ ಕ್ಲೋಷರ್ಗೆ ಒಂದು ಸರ್ಟಿಫಿಕೇಟ್ ಕೊಡಿ ಅಂತೇಳಿ ಅವ್ರು ಕಳಿಸ್ತಾರೆ. ಓಕೆನಾ? ಆ ಥರ ಲೋನ್ ಕ್ಲೋಷರ್ ಲೆಟರ್ನ ತಗೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಪ್ಯಾನ್ ಕಾರ್ಡಲ್ಲಿ ಅಕೌಂಟ್ ಓಪನ್ ಆಗಿದೆ, ಲೋನ್ ಅಕೌಂಟ್ ಅಂತ ರಿಫ್ಲೆಕ್ಟ್ ಆಗ್ತಾನೆ ಇರುತ್ತೆ. ಸೊ ಅದನ್ನ ಕ್ಲೋಷರ್ ಅದು ರಿಫ್ಲೆಕ್ಟ್ ಆಗಬಾರ್ದು ಅಂದರೆ, ಲೋನ್ ಕಟ್ಟಾದಮೇಲೆ ಆ ಲೋನ್ ಕ್ಲೋಷರ್ನ ಲೆಟರ್ನ ತೊಗೊಳ್ಳಿ, ಅದು ಸೇಫರ್ ಸೈಡು. ಅವಾಗ ಇಲ್ಲಾಂದರೆ ಬ್ಯಾಂಕ್ ಅವ್ರು ಯಾವ ಥರ ಬಂದ್ಬಿಟ್ಟು ನೀವು ಲೋನ್ ಕಂಪ್ಲೀಟ್ ಮಾಡಿಲ್ಲ ಅಂದರೆ ಏನು ಮಾಡ್ತೀರಾ, ನೀವು ಸೇಫರ್ ಸೈಡ್ ಕ್ಲೋಷರ್ ಲೆಟರ್ ತೊಗೊಬಿಡ್ಬೇಕು ಪರ್ಸನಲ್ ಲೋನ್ ಕಂಪ್ಲೀಟ್ ಆದಮೇಲೆ. ಮತ್ತು ಏನೆಲ್ಲಪ್ಪ ರಿಸ್ಕ್ ಇರುತ್ತೆ ಅಂತ ಹೇಳಿದ್ರೆ, EMI ಬರ್ಡನ್ ಇರುತ್ತೆ. ಇವಾಗ ನೀವು ಒಂದ್ಸತಿ ಪರ್ಸನಲ್ ಲೋನ್ ಹೋದರೆ ನಿಮಗೆ ದುಡ್ಡು ಉಳಿಸೋದಕ್ಕೆ ಆಗೋದಿಲ್ಲ. EMI ಅಂತಲೇ ತಿಂಗಳು ಹೊರಟೋಗ್ಬಿಡುತ್ತೆ. ನಿಮ್ಮ ಸ್ಯಾಲರಿ ಫುಲ್ಲು ನೋಡ್ಕೊಂಡು ತಗೊಳ್ಳಿ. ಕ್ರೆಡಿಟ್ ಸ್ಕೋರಿಂಗ್, ಇವಾಗ ನೀವು ಒಂದು EMI ಏನಾದರೂ ಕಟ್ಟಿಲ್ಲ ಅಂತಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಡ್ಯಾಮೇಜ್ ಆಗುತ್ತೆ. ಲೇಟ್ ಪೇಮೆಂಟ್ ಮಾಡಿದ್ರೆ ಕ್ರೆಡಿಟ್ ಸ್ಕೋರು ಕಮ್ಮಿ ಆಗುತ್ತೆ. ನಿಮ್ಮ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆದರೆ ನಿಮಗೆಲ್ಲೂ ನೆಕ್ಸ್ಟ್ ಎಲ್ಲೇ ಎಮರ್ಜೆನ್ಸಿ ಇದ್ದಾಗ ನಿಮ್ಗೆ ಲೋನ್ ಸಿಗಲ್ಲ. ಅದು ಹುಷಾರಾಗಿ ಕಾಪಾಡ್ಕೊಳ್ಳಿ. ಮತ್ತು ಮಲ್ಟಿಪಲ್ ಲೋನ್ಗಳು ತೊಗೊಳಕ್ಕೆ ಹೋಗ್ಬೇಡಿ. ಒಂದ್ಸತಿ ಈ ಲೋನ್ ತೊಗೊಂಡ್ರಾ ಕಂಪ್ಲೀಟಾಗಿ ಕ್ಲೋಸ್ ಮಾಡೋಕ್ಕೆ ನೋಡಿ. ಈ ಲೋನ್ ತೀರ್ಸೋದಕ್ಕೆ ಇನ್ನೊಂದು ಲೋನ್ ತೊಗೊಳೋದು, ಇನ್ನೊಂದು ಲೋನ್ ತೊಗೊಂಡು ಅದು ತೀರ್ಸೋದಕ್ಕೆ ಇನ್ನೊಂದು ಪರ್ಸನಲ್ ಲೋನ್ ತೊಗೊಳೋದು, ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮಲ್ಟಿಪಲ್ ಲೋನ್ ಆದರೆ EMI ಟ್ರಾಪಲ್ಲಿ ಬೀಳ್ತೀರಾ, ಕಂಪ್ಲೀಟ್ಲಿ ಜೀವನ ಕಷ್ಟ ಆಗಿಬಿಡುತ್ತೆ. ಮತ್ತು ಇನ್ನೊಂದು, ಇವಾಗ ಏನೋ ಆ್ಯಪ್ಗಳೆಲ್ಲ ಇದೆಯಲ್ಲ, ಆ್ಯಪೆಲ್ಲ ಲೋನ್ ತೊಗೊಳಕ್ಕೆ ಹೋಗ್ಬೇಡಿ. ತುಂಬ ಇಲ್ಲಿಗಲ್ ಅಂತ ಹೇಳಿದ್ರೆ, ಬ್ಯಾಂಕಲ್ಲಿ 11% ಚಾರ್ಜ್ ಮಾಡಿದ್ರೆ ಬಡ್ಡಿ, ಇಲ್ಲಿ 20% 25% ಗಂಟನೂ ಬಡ್ಡಿ ಚಾರ್ಜ್ ಮಾಡ್ತಾರೆ. ಈಸಿಯಾಗಿ ಕೊಟ್ಟುಬಿಡ್ತಾರೆ, ಒಂದು ಆ್ಯಪಿಂದನೇ ಕೊಟ್ಟುಬಿಡ್ತಾರಲ್ಲ ಅಂತ ತೊಗೊಳಕ್ಕೆ ಹೋದರೆ ತುಂಬ ಫ್ರಾಡ್ ನಡೆಯುತ್ತೆ. ಏನು ಇಲ್ಲಿಗಲ್ ನಡೆಯುತ್ತೆ ಅಂದರೆ, ನೀವು ಒಂದು ಪೇಮೆಂಟ್ ಒಂದು ದಿನ ಏನಾದರೂ ಕಟ್ಟಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನ ಹ್ಯಾಕ್ ಮಾಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ನ ಇರೋ ಕಾಂಟ್ಯಾಕ್ಟ್ಸ್ನ ತೊಗೊತಾರೆ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಫೋನ್ ಮಾಡ್ತಾರೆ, ಇಂಥವ್ರು ಫುಲ್ ಲೋನ್ ತೊಗೊಂಡು ದುಡ್ಡು ಕೊಟ್ಟಿಲ್ಲ, ಹಂಗೆ ಹಿಂಗೆ ಅಂತ ಏನೇನೋ ಮೆಸೇಜ್ ಮಾಡ್ತಾರೆ ನಿಮ್ಮ ರಿಲೇಟಿವ್ಸ್ಗೆ, ಫ್ರೆಂಡ್ಸ್ಗೆ. ಸೊ ಈ ರೀತಿ ಇಲ್ಲಿಗಲ್ ಆ್ಯಪಲ್ಲೆಲ್ಲ ಲೋನ್ ತೊಗೊಳಕ್ಕೆ ಹೋಗ್ಬೇಡಿ. ಸೇಫರ್ ಸೈಡ್ ಬ್ಯಾಂಕಲ್ಲಿ ಹೋಗಿ ಲೋನ್ನ ಅಪ್ಲೈ ಮಾಡ್ಕೊಳ್ಳಿ, ಬ್ಯಾಂಕಲ್ಲಿ ಲೋನ್ ತೊಗೊಳ್ಳಿ, ಅದು ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ನಿಮ್ಮ
ತುಂಬ ರಿಸ್ಕ್ ಇರುತ್ತೆ. ಸುಮ್ಮನೆ ಎಷ್ಟೋ ನೋಡಿದ್ದೀನಿ ನಾನು. ಮತ್ತು ಸೇಫರ್ ಸೈಡ್ ಏನು ಮಾಡಬೇಕು, ಇಂಟ್ರೆಸ್ಟ್ ರೇಟು ಕಂಪೇರ್ ಮಾಡಬೇಕು ಎಲ್ಲ ಬ್ಯಾಂಕಲ್ಲೂ. ಪ್ರೈವೇಟ್ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಪಬ್ಲಿಕ್ ಬ್ಯಾಂಕಲ್ಲಿ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ, ಈ ಥರ ಕಂಪೇರ್ ಮಾಡಿಕೊಂಡು ಎಲ್ಲಿ ಕಡಿಮೆ ಇಂಟ್ರೆಸ್ಟ್ ರೇಟ್ ಇದೆಯೋ ಅದು ತಗೊಳ್ಳಿ. ಮತ್ತು ಬ್ಯಾಂಕಲ್ಲಿ ಲೋನ್ ತೊಗೊಳ್ಳಿ. ಟೆನ್ಯೂರ್ 5 ವರ್ಷಕ್ಕೆ ಹಾಕೋಣ ಬದಲು ಒಂದು 2-3 ವರ್ಷಕ್ಕೆ ಹಾಕೋಣ, ಬೇಗ ತಿರ್ಸಕ್ಕೆ ನೋಡಿ, ಇಲ್ಲ ಬಡ್ಡಿ ಜಾಸ್ತಿ ಆಗುತ್ತೆ. ಎಷ್ಟು ವರ್ಷ ಜಾಸ್ತಿ ಆಗುತ್ತೋ ಅಷ್ಟು ಬಡ್ಡಿ ಜಾಸ್ತಿ ಆಗ್ಬಿಡುತ್ತೆ. ಸೊ ಸ್ಯಾಲ್ರಿ 40% ಇಂತ ನಿಮ್ಗೆ 1 ಲಕ್ಷ ಸ್ಯಾಲ್ರಿ ಇದೆಯಾ, ಒಂದು 40,000 EMI ಬರೋ ಥರ ನೋಡ್ಕೊಳ್ಳಿ. ಅಂದರೆ ಸ್ಯಾಲ್ರಿಲಿ 40% EMI ಬರೋ ಥರ ನೋಡ್ಕೊಳ್ಳಿ. ಮತ್ತು ಲಾಸ್ಟು ಕ್ಲೋಜರ್ ಲೆಟರ್ ತೊಗೊಳ್ಳಿ. ಒಂದು EMI ನಿಮ್ಮ ಪರ್ಸನಲ್ ಲೋನ್ ಕಂಪ್ಲೀಟ್ ಆಯಿತಾ, ಕ್ಲೋಜರ್ ಲೆಟರ್ ತೊಗೊಳ್ಳಿ. ಓಕೆನಾ, ಇದು ಸೇಫಾಗಿ ಫಾಲೋ ಮಾಡಬೇಕಾಗಿರೋಂಥ ರೂಲ್ಸ್ಗಳು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಚೆನ್ನಾಗಿದ್ರೆ, ಕೊಟ್ಟಿರೋ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಚೆನ್ನಾಗಿ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಸೂಪರ್ ಅಂತ ಟೈಪ್ ಮಾಡಿ. ಸೊ ಅವಾಗಲೇ ನನಗೆ ಗೊತ್ತಾಗುತ್ತೆ ಓಕೆ ಆಗ್ತಿರೋ ವಿಡಿಯೋ ಯೂಸ್ಫುಲ್ ಆಗಿದೆ, ಕರೆಕ್ಟಾಗಿದೆ, ಚೆನ್ನಾಗಿದೆ. ಸೊ ಇದೇ ರೀತಿ ಮಾಡಬೇಕು ಅಂತ ನನಗೂ ಎಂಕರೇಜ್ಮೆಂಟ್ ಆಗುತ್ತೆ. ಸೊ ಕಮೆಂಟಲ್ಲಿ ಸೂಪರ್ ಅಂತೇಳಿ ಟೈಪ್ ಮಾಡಿ. ಓಕೆನಾ, ಸೊ ಅವಾಗ ನನಗೆ ಅರ್ಥ ಆಗುತ್ತೆ ಓಕೆ ವಿಡಿಯೋ ಆಗ್ತಾ ಇದೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಅಂತೇಳಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಒಂದು ಲೈಕ್ ಕೊಡಿ. ಓಕೆನಾ, ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಮಟ್ಟ ಅಂತ ಹೇಳಿದ್ರೆ ಬಾಯ್, ಟೇಕ್ ಕೇರ್.